ఏముందిరా చిలక లాంటి చిలకమ్మ దీని అందాలు దీని పెదాలు దీని నడుము చూస్తుంటే నా గుండెకాయ గడ 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 కొట్టుకుంటుంది. వదలా వచ్చిన ప్రతిసారి నీ గురించి గాని నీ వంశం గురించి గాని పెద్దగా చెప్పితే వినే జనాలకి చూసే జనాలకి అది గుడిలో చెప్పే మంత్రం అవుతుంది. అదే తిక్కరేగి నాలంటాడు ఏదైనా ఒకే ఒక మాట చెప్పితే రంగమందిరం నువ్వేం డైరెక్ట్ చెప్పకు అంటావా? ಈ ಫೀಲ್ಡ್ ಮೇಲೆ ಆಗ್ಲಿ ಯಾರ ಹೆಸರು ಪರ್ಮನೆಂಟ್ ಕೆತ್ತಿರಲ್ಲ ಕಣ. ಯಾರ ಕಾಡು ಕೀಳು ಕಡೆ ಕೊಡ್ತಾನೋ సరైన సింహం తగలను తొరుగుతుంది ఈ వేటగాడు మగడరా. సరైన సింహం తగిలినప్పుడే అసలైన వేటగాడేవాడనేది తెలిసేదే. రాణా ఇవ్వనికి ಇನ್ನೊಂದು ಹೆಸರು ಈ ಬೆಂಕಿ. ಈ ಬೆಂಕಿಯನ್ನು ಮುಟ್ಟಲಿತ್ತಿಸಿದರೆ ಸುಟ್ಟು ಭಸ್ಮವಾಗಿ ಬಿಡುತ್ತೀರಾ? ಇವನು ಕೋಪಗೊಂಡು ಮೂರನೇ ಕಣ್ಣು ತೆರೆದರೆ ಇಡೀ ಪ್ರಪಂಚವೇ ಸುಟ್ಟು ಬೂದಿಯಾಗಿ ಬಿಡುತ್ತದೆ. ಇವನು ಆವೇಶಗೊಂಡರೆ ರಾಮಾಯಣದಲ್ಲಿ ರಾವಣ ಮಹಾಭಾರತದ ದುಶ್ವಾಸನಾಗಿ ಬಿಡುತ್ತಾನೆ. ಇಂಥ ಅದ್ಭುತ ಈ ಶೂರನಿಗೆ ಆ ಬಡಾಧಿಕಾರಿ ದೀಪಾಳಿನ ಅವಮಾನ. ದೀಪ ಈ ಗರ್ಭ ಶ್ರೀಮಂತನ ರಾಣನನ್ನು ಅಪ್ಪಿಕೊಂಡು ಮುದ್ದಾಡದ ಹೆಣ್ಣುಗಳನ್ನು ನರಕ ಲೋಕಕ್ಕೆ ಕಳಿಸುವುದೇ ಈ ರಾಣನ ಜ್ವಾಲೆಗಳಿಗೆ ಸಿಲುಕಿದವರು ಇಲ್ಲಿಯ ತನಕ ಯಾರು ಬದುಕಿಲ್ಲ ಎನ್ನುವುದು ತಿಳಿಯದ ಆಸುರರು. ಪಾಪ ನಿನಗೇನು ಗೊತ್ತೋ ಇವನ ಕಪಟ ಕಾರಸ್ಥನ ಕರಾಳ ಕೃತ್ಯದ ಬಗ್ಗೆ? ಈ ರಾಣ ಪ್ರತಾಪನ ಕೈಯಿಂದ ತಪ್ಪಿಸಿಕೊಂಡು ಅಂದದ ಅಕ್ಷರೇ ಆ ದೀಪ. ತುಂಬಿ ತುಳುಕುತ್ತಿರುವ ನಿನ್ನ ಯೌವನವನ್ನು ಅನುಭವಿಸಬೇಕೆಂದು ಬಂದ ಈ ಮದನ ಮನ್ಮಥ ರಾಜನಿಗೆ ಅಡ್ಡಿಪಡಿಸಿದ ಆ ನಿನ್ನ ಪ್ರೇಮ ಬಂಗಾರ ಪಂಜರಕ್ಕೆ ನಾ ಬೀಸುವೆ ಶರಬಾಣವೆಂಬ ಶರಪಂಜರದ ಬೆಲೆ.
ಶತ್ರು ಹಾ ಸೂರ್ಯ. ಸೂರ್ಯ, ನಾನು ಮನಸ್ಸು ಮಾಡಿದ ನನ್ನ ಸರ್ವ ಸಂಪತ್ತನ್ನೆಲ್ಲ ಧೂಳೆಬ್ಬಿಸಿ ಬಿಡುವ ಗೋಡೆ ಈ ರಾಣ ಪ್ರತಾಪ. ಅಂಥದ್ರಲ್ಲೇ ನನ್ನ ವಿರುದ್ಧ ಸವಾಲು ಹಾಕಿದರೆ ಎದುರುವ ಗಂಡಲ್ಲ ಈ ಸಿಡಿಗುಂಡು. ಈಗ ನೀನು ನಿನ್ನ ಮನೆಯಾಳು ಕಳಿಸುವ ಸಮಯಕ್ಕೆ ವಂಚಾಗಿ ಸಂಚು ಮಾಡಿ ಕಾಯುತ್ತಿದ್ದಾನೆ. ಈ ಛಲ ತೊಟ್ಟ ಛಲಗಾರ ಬಲ ಕೈಯಲ್ಲಿರುವ ಬ್ರೀಫ್ ಕೇಸ್ ಅನ್ನು ಕೊಟ್ಟು ಹೊರಟು ಹೋಗು. ಸಾರ್, ಈ ಹಣ ನಮ್ ಸಾಹೇಬ್ರದ ಕಣ್ರಿ, ಕೊಡಕ್ ಆಗಲ್ರಿ ಸಾಹೇಬ್ರೆ. ಹಾ ಕುತಂತ್ರಿ ಕಚ್ಚಿನಾಯ್ ಬಾ ನಿನಗೆ ನನಗಲ್ಲ. ಕೈಯಲ್ಲಿರುವ ಹಣವನ್ನು ಕೊಟ್ಟು ಹೊರಟು ಹೋಗು, ಇಲ್ಲವಾದ್ರೆ ನಿನ್ನ ಪ್ರಾಣ. ಹೇಗಿದೆ ಸೂರ್ಯ ಈ ರಾಣ ಪ್ರತಾಪನ ಕಪಟ ಕಾರಸ್ಥಾನ? ನಿನ್ನ ಖಜಾನೆಗೆ ಸೇರಬೇಕಾಗಿದ್ದ 60 ಕೋಟಿ ಹಣ ನನ್ನ ಖಜಾನೆ. ನನ್ನ ಗಡಿ ಭಾಗ ಇಷ್ಟೇ ಇದೆ ಎಂದು ಬಾಲ ಮುದುರಿಕೊಂಡಿದ್ದರೆ ಸರಿ, ಇಲ್ಲವಾದರೆ ನಿನ್ನ ರುಂಡ ಮುಂಡವನ್ನು ಚಂಡಾಡಿ ರುಂಡ ಮಾಡಿದ ಬರಲಿಗೆ ಸೇರಿಸಿ ಬಿಡುವ. ಈ ಚದುರಂಗದ ಚಕ್ರವರ್ತಿ ರಾಣ ಪ್ರತಾಪ कौन रे तूने भगवान? देखो मुस्ता भगवान, ई दुनिया में ई राणा प्रताप सवाल कौन रे तूने? ಅದೆಷ್ಟು ಸುಂದರವಾಗಿ ಹಕ್ಕಿಗಳ ಚಿಲಿಪಿಯ ಗಾನ ಹೌದು ತೇಜ್. ಅಲ್ಲ, ಏನೋ ಅರ್ಜೆಂಟ್ ಆಗಿ ಒಂದು ವಿಷಯ ಮಾತನಾಡಬೇಕು, ಬೇಗ ಬಾ ಅಂತ ಫೋನ್ ಮಾಡಿದ್ಯಲ್ಲ ತೇಜು. ಅದೇನು ವಿಷಯ? ದುಃಖದ ಸಂಗತಿಯೋ ಅಥವಾ ಸಂತೋಷದ ವಿಷಯವೋ? ದೀಪಾ, ದೀಪಾ, ಹಾಗಲೇ ಹೇಳಬೇಕಂತ ಅಂದುಕೊಂಡೆ ದೀಪಾ. ಆದರೆ ನನ್ನಲ್ಲಿ ಮಾತನಾಡುವ ಕಾತರದಿಂದ ಆ ವಿಷಯ ಮರೆತೇ ಹೋಗಿಬಿಟ್ಟೆ. ನೋಡು ತೇಜು, ಈ ರೀತಿ ಕಾತುರ ಪಟ್ಟು ಆತುರದಿಂದ ವಿಷಯವನ್ನೆಲ್ಲ ಮರೆತು ಹೋಗಬೇಡ. ಅದೇನು ಹೇಳ್ಬೇಕು ಅನ್ಕೊಂಡಿದ್ಯೋ ಹೇಳು. ದೀಪಾ, ಮೊನ್ನೆ ನಾನು ಕೆಲಸಕ್ಕೆ ಇಂಟರ್ವ್ಯೂ ಆ ಇಂಟರ್ವ್ಯೂಗೆ ಈಗ ಕರೆದಿದ್ದಾರೆ. ಹೌದಾ? ಇದೇನ್ ತೇಜು? ಅಲ್ಲ, ಇಷ್ಟೊಂದು ಸಂತೋಷದ ವಿಷಯವನ್ನ
ನಗು ನಗುತ್ತಾ ಹೇಳೋದು ಬಿಟ್ಟು ಈ ರೀತಿ ದುಃಖದಿಂದ ಹೇಳ್ತಾ ಇದೆಯಲ್ಲ. ನೋಡು, ಆ ದೇವರ ದಯೆಯಿಂದ ಈ ಕೆಲಸ ನಿನಗೆ ಸಿಕ್ಬಿಟ್ರೆ ನನಗೆ ಅದೆಷ್ಟು ಸಂತೋಷವಾಗುತ್ತೆ ಗೊತ್ತಾ ತೇಜು. ದೀಪ, ಸಂತೋಷವಾಗುತ್ತಿದೆ. ಹಾಗೂ ಅಲ್ಲಿ ನೋಡಿ ಪ್ರಿಯೆ, ನೆತ್ತರದಲ್ಲಿರುವ ಹಕ್ಕಿಗಳ ಸಾಲು ಆಕಾಶಕ್ಕೆ ಮೊದಲೇರಿದಂತೆ ಆಗಿದೆ. ನಮ್ಮಂತ ನವತೇಜು ಬರುತ್ತಾನೆ ಅಂತ ನೋಡು ಪ್ರಿಯೆ. ಅಲ್ಲಿ ಹೌದು ತೇಜು, ಕಣ್ಣಿನಲ್ಲಿ ಕಂಡಂತ ಪ್ರೀತಿ ಆಕಾಶಕ್ಕಿಂತ ಅಗಲವಾಗಿ ಹಬ್ಬಿದೆ. ಇನ್ನು ನಮ್ಮಿಬ್ಬರ ಪ್ರೀತಿ ಈ ಭೂಮಿ ಅನ್ನುವ ಬಳ್ಳಿಗಿಂತ ಅಗಲವಾಗಿ ಹಬ್ಬಿ ನಿಂತಿದೆ ತೇಜು. ಹೌದು ದೀಪ, ಇಂಥ ಹಡಂಬರ ಪ್ರೀತಿಗೆ ತಾಳಲಾಗದೆ ನನ್ನ ಹೃದಯದ ಗೂಡಿನಲ್ಲಿ ನಾನು ಕಟ್ಟಿದ ಕನಸುಗಳಿಗೆ ಜಾಗವಿಲ್ಲದೆ ಒಲವಲನೆ ಹೊತ್ತು ಹದ್ದಾಡುತ್ತಿದೆ ದೀಪ. ಬೇಗನೆ ಬಂದು ಹಂಚಿಕೋ ಗೆಳತಿ. ಹೌದು ತೇಜ್, ನಾವು ಕಟ್ಟಿರುವ ಕನಸು ನನಸಾಗುವುದಕ್ಕಿಂತ ಮುಂಚೆ ಎಲ್ಲಿ ಚಂಡಮಾರುತದ ಗಾಳಿಗೆ ನಮ್ಮ ಈ ಕನಸುಗಳು ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತೋ ಅಂತ ಭಯವಾಗ್ತಾ ಇದೆ ತೇಜು. ದೀಪ, ಈ ನಿನ್ನ ಪ್ರಿಯತಮನು ನಿನ್ನ ಜೊತೆಯಲ್ಲಿ ಇರುವಾಗ ಯಾವ ಚಂಡಮಾರುತಕ್ಕೂ ಎದುರದೆ ಅಲೆಗಳಿಗೆ ಅಡ್ಡಗಟ್ಟಿ ದಡ ತೇರಿಸುವ ಭಾರ ನನ್ನದು ಪ್ರಿಯೆ, ನನ್ನದು. ನೋಡು ತೇಜು, ನೀನು ಹೇಳುವ ಮಾತು ಸತ್ಯ. ಆ ನಂಬಿಕೆ ಏನೋ ನನ್ನಲ್ಲಿದೆ. ಆದ್ರೆ ನೀನು ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದಾಗ ಎಲ್ಲಿ ನಮ್ಮಣ್ಣ ನನ್ನನ್ನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೋ ಅಂತ ನನ್ನಲ್ಲಿ ಭಯ ಶುರುವಾಗಿದೆ. ದೀಪ, ಆ ರೀತಿ ಆತಂಕ ಎಂದೆಂದಿಗೂ ಪಡಬೇಡ. ಈ ನಿನ್ನ ಪ್ರಿಯತಮನ ಜೊತೆ ಇರುವಾಗ ನಾನು ಇಂಟರ್ವ್ಯೂವನ್ನು ಮುಗಿಸಿಕೊಂಡು ಬಂದು ದಿನವೇ ನಿನ್ನ ಹಣ್ಣನ ಹತ್ತಿರ ನಮ್ಮ ಮದುವೆ ವಿಷಯವನ್ನು ಮಾತಾಡುತ್ತೇನೆ. ಈಗಲಾದರೂ ಸಂತೋಷವಾಗಿದ್ದ? ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಈಗ ತುಂಬಾ ಸಂತೋಷವಾಯಿತು ತೇಜು. ಇಂಥ ಸಂತೋಷ ವಿಷಯವನ್ನು ಎಂದೆಂದಿಗೂ ಮರೆಯಬೇಡ ದೀಪ. ನಿನ್ನ ಹೃದಯ ಭದ್ರ ಚಿಪ್ಪಿನಲ್ಲಿ ಇಟ್ಟುಕೋ ದೀಪ. ಇಂಥ ಪ್ರೀತಿಯೋ ಅದೆಂದೆಂದಿಗೂ ದೂರವಾಗಲದು ಪ್ರಿಯೆ. ಇಂಥ ತಂಗಾಳಿಯಲ್ಲಿ ಜೊತೆಗೂಡಿ ಬರುವಂತ ಭರಿತ ಪ್ರೇಮದ ಕಾರಂಜಿ ಸುಮಧುರ ಗೀತೆಯಂತೆ. ಹೌದು ತೇಜು, ಈ ಸುಂದರವಾಗಿರುವ ಬೃಂದಾವನದಲ್ಲಿ ನಾನು ಹೂವಾಗಿ ಅರಳಿ ನಿಂತಿರುವಾಗ ನೀನು ದುಂಬಿಯಾಗಿ ಬಂದು ಅದರ ರಸವನ್ನು ಹೀರಬಾರದೆ ಬಾಲದ ಪ್ರಿಯತಮ.